ಇವತ್ತಿನ ಒಂದು ಹೆಲ್ತ್ ಕ್ಯಾಂಪ್ಸ್ ನಾವು ಸತತವಾಗಿ ಒಂದು 50 ಶಿಡ್ಲಘಟ್ಟ ತಾಲೂಕಿನಲ್ಲಿ 50 ಕ್ಯಾಂಪ್ ಮಾಡಿದ್ದೀವಿ. ಮೊನ್ನೆ ಕೂಡ ದೊಡ್ಡ ಬೃಹತ್ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ತದನಂತರ ಒಂದು 3 ಕ್ಯಾಂಪು ಒಂದು 40 ಜನ 55 ಜನ ನಾವು ಕರ್ಕೊಂಡೋಗಿ ಆಪರೇಷನ್ ಕೂಡ ಮಾಡಿಸಿದ್ವಿ. ಇವತ್ತಿನ ದಿನನೂ ಒಂದು 50 ಜನ ಪೇಷಂಟ್ಸ್ ಬಂದಿದ್ದಾರೆ. ಅವರಿಗೆ ಗರ್ಭಕೋಶ ಚಿಕಿತ್ಸೆ, ಕಣ್ಣು ಆಪರೇಷನ್, ಹಾರ್ಟ್ ಸರ್ಜರಿ, ಕಿಡ್ನಿ ಸ್ಟೋನು ಮತ್ತು ವೆರಿಕೋಸ್ ವೇನು ಇದೆಲ್ಲ ಮಾಡಿ ನಾವೇ ಜವಾಬ್ದಾರಿ ತಗೊಂಡು ಆಪರೇಷನ್ಸ್ ಮಾಡಿ ಮನೆಗೆ ಕಳಿಸೋದು. ಯಾವ ಆಸ್ಪತ್ರೆ? ನಾವು ಸಪ್ತಗಿರಿ ಹಾಸ್ಪಿಟಲ್ನ ಕರ್ಕೊಂಡೋಗಿ ನಿನ್ನೆ ಮಾತಾಡಿದ್ರೆ ಅಂತ ಹೇಳಿದ್ರು. ನೋಡಿ ಸರ್, ಒಂದು ಮನೆ 3 ಬಾಗಿಲು ಇಲ್ಲ, ಯಾವುದೂ ಇಲ್ಲ. ಪಕ್ಷ ಕಾಂಗ್ರೆಸ್ ಪಕ್ಷ, ಇದು 3 ಬರ್ಬೋದು, ಏನೋ ಏನಾದರೂ ಆದ್ರೂ ಒಂದೇ ಪಕ್ಷನ, ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು. 3 ಬಾಗಿಲು ಇಲ್ಲ, ಯಾವುದೂ ಇಲ್ಲ. ಮುಂದೆ ಹೈಕಮಾಂಡ್ ಇದೆ, ಏನು ತೀರ್ಮಾನ ತಗೊಂತಾರೋ ಅದ್ರ ಮೇಲೆ ಬದ್ಧವಾಗಿರ್ತೀವಿ. ಅದರಲ್ಲಿ ಹೇಳ್ತಾ ಇರೋದು ಹೌದು ಸರ್, ಕೆಲವು ಸಮಯ ಸಂದರ್ಭ ಆಗಿರ್ತದೆ, ಏನು ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅದೆಲ್ಲ ಸರೋಗ್ತದೆ. ಅದರಲ್ಲಿ ಚುನಾವಣೆ ಸಮಯ ಬಂದಾಗ ಅದೆಲ್ಲ ಸರೋಗ್ತದೆ. ಈಗ ಬಿಜೆಪಿಯವ್ರು ನನ್ನ ಹೇಳ್ತಿದ್ರು, ಒಂದು ಮುಖಂಡ್ರು ಯಾರು ಏನೋ ಬುಡ್ ಸಮೇತ ಕಿತ್ತಾಕ್ತೀನಿ, ಅವ್ರು ಏನು ಮಾಡಿದ್ದಾರೆ ಅಂತ. ಬುಡ್ ಸಮೇತ ಕಿತ್ತಾಕಿದ್ರೆ ಬಿಜೆಪಿದು ಶಿಡ್ಲಘಟ್ಟದಲ್ಲಿ ಏನು ಕೆಲಸ ಮಾಡಿದ್ರು, ಏನು ಕೊಡುಗೆ ಇದೆ ಅಂತ. 6 ಕೋಟಿ ನೀವು ಆಫೀಸ್ ಕೊಟ್ಕೊಂಡ್ರೆ 6 ಕೋಟಿ ಆಫೀಸಲ್ಲಿ ಜನಕ್ಕೆ ಏನು ಕೆಲಸ ಮಾಡಿದ್ರೆ ನೀವು, ತಾಲೂಕು ಅಭಿವೃದ್ಧಿ ಏನಾಗಿದೆ ಅಂತ ಅವ್ರನ್ನೇ ಕೇಳಿ. ಆಮೇಲೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ವಿಧಾನ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇಲ್ಲ ಬಿಜೆಪಿಯಲ್ಲಿ. ಅದನ್ನು ಫಸ್ಟ್ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ.